ಬಿ ನಾಗೇಂದ್ರ ಮಾಜಿ ಸಚಿವ ಇಡಿ ಕಳೆದಲ್ಲಿ 6 ದಿನ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ನಿನ್ನೆ ಆದೇಶ ಕೊಟ್ಟರು. ಹಾಗಾಗಿ ನಿರಂತರವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಿ ನಾಗೇಂದ್ರ ಅವರನ್ನ ಯಾಕಾಗಿ ವಶಕ್ಕೆ ಪಡೆದುಕೊಂಡ್ರು ಅನ್ನುವಂತಹ ಪ್ರಶ್ನೆಗೆ ಒಂದು ಕಡೆ ಪದ್ಮನಾಭ್ ಅವರು ಕೊಟ್ಟಿರುವ ಹೇಳಿಕೆ, ಮೃತ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ, ಮತ್ತೊಂದು ಕಡೆ 20 ಕೋಟಿ ಹಣ ಇದೇ ಮಾಜಿ ಸಚಿವರಿಗೆ ಸಂದಾಯ ಆಗಿದೆ, ಆ ದುಡ್ಡನ್ನ ತೆಗೆದುಕೊಂಡು ಹೋಗಿ ಚುನಾವಣಾ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಈ ಪ್ರಮುಖ ಅಂಶಗಳನ್ನ ಇಟ್ಕೊಂಡೆ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಆದ್ರೂ ಕೂಡ ನೋ ಯೂಸ್ ಅನ್ನುವಂತಹ ಪರಿಸ್ಥಿತಿ ಕಾರಣ ಯಾವುದೇ ಉತ್ತರವನ್ನ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ನಾನವನ್ನಲ್ಲ, ನನಗೆ ಗೊತ್ತಿಲ್ಲ, ನನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಬಿಟ್ರೆ ಇಲ್ಲಿ ತನಕ ಬಿ ನಾಗೇಂದ್ರ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿನ ಇಡಿ ಅಧಿಕಾರಿಗಳಿಗೆ ಬಿಟ್ಕೊಟ್ಟಿಲ್ಲ ಅನ್ನೋದ್ರ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ನಾಗೇಂದ್ರ ಬಾಬು ನನ್ನ ಪಕ್ಕದಲ್ಲೇ ಇದ್ದಾರೆ, ಪಾಪ ನಿರಂತರವಾಗಿ ಫಾಲೋ ಅಪ್ ಮಾಡಿದ್ರು, ಫಸ್ಟ್ ರಿಯಾಕ್ಷನ್ ಪಡೆದುಕೊಳ್ಳೋ ಪ್ರಯತ್ನ ಆಯಿತು. ನಿನ್ನೆ ಓಡೋಡ್ ಹೋಗಿ ಕಚೇರಿಯ ಒಳಗಡೆ ಹೋಗೋಕ್ಕೂ ಮುನ್ನ ಅವರ ಒಂದು ರಿಯಾಕ್ಷನ್ ರಿಪಬ್ಲಿಕ್ ಅಣ್ಣಗೆ ಸಿಕ್ತು. ನನ್ನ ಪಾತ್ರ ಇಲ್ಲ, ನಾನವನಲ್ಲ, ಸೊ ಯಾಕಾಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಇದು ರಾಜಕೀಯ ಷಡ್ಯಂತ್ರ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ ನಾಯಕರು ಇಡಿ ಅಂತ ಬಂದಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇವರೆಲ್ಲ ಒಂದು ಅರ್ಥ ಮಾಡ್ಕೊಂಡು ಇದ್ರು, SIT ವಶದಲ್ಲಿದ್ರೆ, SIT ತನಿಖೆ ಆಗ್ತಾ ಇದ್ರೆ ನಾವೆಲ್ಲ ಸೇಫ್ ಅಂತ. ಕಾರಣ ರಾಜ್ಯ ಸರ್ಕಾರದ ಸುಪದ್ರಿಯಲ್ಲೇ SIT ಇರೋದ್ರಿಂದ ಇಲ್ಲಿ ತನಿಖೆ ಆದ್ರೆ ನಾವು ಸೇಫ್ ಆಗ್ತೀವಿ ಅಂತ. ಯಾವಾಗ ಇಡಿ ಎಂಟ್ರಿ ಆಗುತ್ತೆ ಶ್ರುತಿ, ಈಗ SIT ತನಿಖೆ ಮಾಡಿದ್ರೆ ರಾಜ್ಯ ಸರ್ಕಾರ ಸುಪರ್ದಿಲ್ಲ ಇದೆ ಅಂತ ಹೇಳಿ, ಬಟ್ ಆ ಅಧಿಕಾರಿಗಳು ಕೂಡ ಒಂದು ನೈತಿಕತೆ ಅನ್ನೋದು ಇದ್ದೇ ಇರುತ್ತೆ. ಆ ನೈತಿಕತೆಯನ್ನ ದಾಟಿ ಅವರು ಮಾಡೋದಿಲ್ಲ, ಏನ್ ಬೇಕೋ ಕೆಲಸ ಮಾಡ್ತಿರ್ತಾರೆ. ಯಾರೋ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರು ಹೌದಾ ಓಕೆ ಅಂತ ಹೇಳ್ತಾರೆ. ಆದ್ರೆ ಯಾವತ್ತೂ ಆಗ್ಲಿ ನಾವು ಗಮನಿಸಿದೀವಿ, ಪೊಲೀಸರು ತಮ್ಮ ಕೆಲಸವನ್ನ ಮಾಡೇ ಮಾಡ್ತಾರೆ. ನೈತಿಕ ಪ್ರಶ್ನೆ ಅನ್ನೋದು ಇರುತ್ತಲ್ಲ, ಆ ಅಧಿಕಾರಿಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಆ ಬೌಂಡರಿನ ದಾಟಿ ಮೀರಿ ಹೋಗೋದಿಲ್ಲ. SIT ಅವರು ಇಲ್ಲಿ ಈಗ ಆಲ್ರೆಡಿ ಏನೇನ್ ಬೇಕೋ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ. ಅನುಮಾನ ಇದ್ದಿದ್ದು ಯಾಕೆ ಪ್ರಮುಖ ಆರೋಪ ಎದುರಿಸಿದವ್ರನ್ನ ಬೇಗ ವಿಚಾರಣೆಗೆ ಒಳಪಡಿಸಲಿಲ್ಲ, ಯಾಕೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಕ್ ಬಿಟ್ರು ಅನ್ನೋದು ಪ್ರಶ್ನೆಯಾಗಿತ್ತು. ಸೊ ಅದರಿಂದ ಒಂದಷ್ಟು ಅನುಮಾನಗಳಿತ್ತು. ರಾಜ್ಯ ಸರ್ಕಾರದ ಒತ್ತಡಕ್ಕೆ ಒಳಗಾಗಿತ್ತ SIT ಅನ್ನುವಂಥ ಪ್ರಶ್ನೆ ಇತ್ತು. ಓಕೆ, ಈಗ ಇಡಿ ಎಂಟ್ರಿ ಆಗಿದ್ದ ಬಳಿಕ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತು ಮಾಹಿತಿ ಕೊಡೋದಕ್ಕೆ ಇಡಿ ಕಚೇರಿಯಿಂದಲೇ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಕೇಶ್, ಏನ್ ನಿರೀಕ್ಷೆ ಮಾಡಬಹುದು? ಇವತ್ತು ಚುನಾವಣೆಗೆ ಫಂಡಿಂಗ್ ಆಗಿದೆ, ಈ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ, ಆ ರೀತಿ ಪರಿಸ್ಥಿತಿಯಲ್ಲಿ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿ ವಿಚಾರಣೆ ಆಗುತ್ತೆ ಅಂತ? ಖಂಡಿತ ಶ್ರುತಿ, ಈ ಜನನಾಯಕ ಅಂತ ಕರೆಸ್ಕೊಳ್ಳುವಂಥದ್ದು ಈಗ ಜನರಿಗೆ ಪಂಗನಾಮನ ಹಾಕಿ ಜನರ ದುಡ್ಡನ್ನೇ ಕೊಳ್ಳೆ ಹೊಡೆದು, ಅದು ಕೂಡ ಬಡವರ ಬಗ್ಗರ ದುಡ್ಡನ್ನ ಕೊಳ್ಳೆ ಹೊಡೆದು ಇವರು ಎಲೆಕ್ಷನ್ಗೆ ಫಂಡಿಂಗ್ ಆಗಿ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಪೂರ್ತ ಬಿಟ್ಟವ್ರಂತಾನೆ ಹೇಳ್ಬೋದು. ಬಹಳ ಪ್ರಮುಖವಾಗಿ ಇವತ್ತು ಭಾನುವಾರದ ಕಾರಣ ವಿಚಾರಣೆ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ರೆ, ಆದರೆ ಯಾವುದಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ ನಾಗೇಂದ್ರ ಅವರು. ತನಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನನಗಿದು ಗೊತ್ತೇ ಇಲ್ಲ, ಅವ್ರ ಆಪ್ತರು ಏನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ, ಎಲ್ಲವೂ ಕೂಡ ಆಪ್ತರು ನನ್ನ ಗಮನಕ್ಕೆ ತರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇವರು ಆಪ್ತರು ಏನು ಮಾಡಿದ್ರು ಕೂಡ ಸರಿನಾ? ಹಾಗಾದ್ರೆ ಇವ್ರ ಹೆಸರು ಬಳಸ್ಕೊಂಡು ಏನು ಮಾಡಿದ್ರು ಓಕೆನಾ ಹಾಗಾದ್ರೆ ಏನಂತ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಕಾರಣ ನಾಗೇಂದ್ರ ಅವರ ಆಪ್ತರು ಮಾಡಿರುವಂಥ ಕೆಲಸ ತನಗೇ ಗೊತ್ತಿಲ್ಲ ಅಂತ ಹೇಳುವಂಥ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡೋಕೆ ಹೋಗ್ತಾ ಇಲ್ಲ. ತನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ತನಗೆ ಆರೋಗ್ಯದ ಸಮಸ್ಯೆ ಇದೆ, ನನ್ನನ್ನು ಈಗ SIT ಅಂದ್ರೆ ಇಡಿ ಕಚೇರಿಯಿಂದ ಏನು ಕಸ್ಟಡಿ ತಗೊಂಡಿದ್ದಾರೆ, ನನಗೆ ಆರೋಗ್ಯದ ಸಮಸ್ಯೆ ಇದೆ, ನನ್ನ ಕೂಡ ಒಂದು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ, ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಬೇಕಾಗತ್ತೆ ಅನ್ನುವಂಥದ್ದು ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ನ್ಯಾಯಾಧೀಶರು ಕೂಡ ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ದಿನದ 24 ಗಂಟೆಯಲ್ಲಿ ಒಂದ್ಸತಿ ಅವ್ರನ್ನ ಆರೋಗ್ಯ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅವ್ರನ್ನ ಸ್ವಲ್ಪ ನಿಗಾವನ್ನು ವಹಿಸಿ ಅನ್ನುವಂಥದ್ದು ಕೂಡ ಅವರು ಕೂಡ ಓಕೆ ಅಂತ ಹೇಳಿದ್ರು. ಬಟ್ ಈಗ ಜುಲೈ 18 ತನಕ ಈಗ ಇಡಿ ಕಸ್ಟಡಿಯಲ್ಲಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡೋಕೆ ಹೋಗ್ತಾ ಇಲ್ಲ. ಆದರೆ ಬಹಳ ಪ್ರಮುಖವಾಗಿ 20 ಕೋಟಿಗೂ ಅಧಿಕ ದುಡ್ಡನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ತುಕಾರಾಮ್ ಅವ್ರನ್ನ ಗೆಲ್ಲಿಸಿಕೊಂಡು ಅಂತ ಬರುವಂತ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಇದೇ ನಾಗೇಂದ್ರ ಅವರು ಎಲೆಕ್ಷನ್ ಫಂಡಿಂಗ್ಗೆ ಬಳಸಿಕೊಂಡಿದ್ದಾರೆ ಎನ್ನುವಂಥದ್ದು ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ ಅವರ ಇಬ್ಬರು ಆಪ್ತರಾಗಿರುವಂಥದ್ದು. ಬಹಳ ಪ್ರಮುಖವಾಗಿ KIDB ಅವರು ನಿರ್ಮಾಣ ಮಾಡಿರುವಂತಹ ಏರೋಸ್ಪೇಸ್ ಪಾರ್ಕ್ ನಲ್ಲಿ ಇವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಕಾರಣ ಇಷ್ಟೇ, ನಾನು ಶಾಸಕನಾಗಿದ್ರೆ, ನಾನು ಸಚಿವನಾಗಿದ್ರೆ, ನೀವೇನಾದ್ರೂ ಸಿಕ್ಕಾಕೊಂಡ್ರೆ ತನಿಖಾ ಏಜೆನ್ಸಿಗಳು ನಿಮ್ಮನ್ನ ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ
ನನ್ನ ಹೆಸರನ್ನು ಯಾವುದೇ ಕಾರಣಕ್ಕೆ ಬಾಯ್ ಬಿಡೋಕೆ ಹೋಗಬೇಡಿ. ನನ್ನ ಹೆಸರು ಇನ್ ಕೇಸ್ ಏನಾದರೂ ಬಾಯ್ ಬಿಡೋಕೆ ಹೋದ್ರೆ ನಿಮ್ಮನ್ನ ಮತ್ತೆ ಒಳಗಡೆಯಿಂದ ಹೊರಗಡೆ ಕರ್ಕೊಂಡು ಬರೋಕೆ ಯಾರೂ ಇರೋದಿಲ್ಲ. ನಾನು ಸಚಿವನಾಗಿದ್ದರೆ, ನಾನು ಶಾಸಕನಾಗಿದ್ದರೆ, ನಮ್ಮದೇ ಸರ್ಕಾರ ಇದೆ, ನಿಮ್ಮನ್ನು ಹೊರಗಡೆ ತರುವಂಥ ಎಲ್ಲ ಪ್ರಯತ್ನವನ್ನೇ ನಾನು ಮಾಡ್ತೀನಿ ಅನ್ನುವಂಥದ್ದು ನಾಗೇಂದ್ರ ಹೇಳಿದ್ದಾರೆ ಅಂತ ರಿಮ್ಯಾಂಡ್ ಕಾಪಿಯಲ್ಲಿ 13 ಪುಟಗಳ ರಿಮ್ಯಾಂಡ್ ಕಾಪಿಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ನಾಗೇಂದ್ರ ಅವರ ಆಪ್ತ ಎನ್ನುವಂತ ಗೊತ್ತಾಗ್ತಾ ಇದೆ. ಬಟ್ ಇವತ್ತು ಕೂಡ ತನಿಖೆ ನಿರಂತರವಾಗಿ ನಡೀತಾ ಇರುವಂತದ್ದು. ಇನ್ನಿಷ್ಟು ಮಾಹಿತಿಗಳನ್ನ ಇನ್ನಷ್ಟು ಸಿಗ್ಬೇಕಾಗತ್ತೆ ಶ್ರುತಿ. ಓಕೆ ನಿಕೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಇಡೀ ಬೌಲಿಂಗ್ಗೆ ಮಾಜಿ ಸಚಿವ ನಾಗೇಂದ್ರ ವಿಕೆಟ್ ಪತನ ಆಗಿದೆ. ನಕಲಿ ಖಾತೆಯನ್ನು ಸೃಷ್ಟಿಸಿ ಹಣ ಲೂಟಿ ಮಾಡಿರುವ ಬಗ್ಗೆ ಸ್ಫೋಟಕ ಮಾಹಿತಿ ಈಗ ರಿವೀಲ್ ಆಗಿದೆ. ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ. ಹಣ ಲೂಟಿಯ ಸೂತ್ರಧಾರಿಯೇ ಬಿ ನಾಗೇಂದ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ತನಿಖೆಯ ಡೀಟೇಲ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಶಾಸಕ ನಾಗೇಂದ್ರ ಇಡಿ ಖೆಡ್ಡಾದಲ್ಲಿ ವಿಲವಿಲ ಅಂತಿದ್ದಾರೆ. ದೊಡ್ಡ ಕುಳಗಳ ಹೆಸರು ಹೊರಬರುತ್ತೆ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲೇ ಜೋರಾಗಿದೆ. ಮಾಜಿ ಸಚಿವ ನಾಗೇಂದ್ರ ಒತ್ತಡದಿಂದ ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ ಮಾಡಲಾಗಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20.19 ಕೋಟಿ ಬಳಸಲಾಗಿದೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷ್ಯಗಳನ್ನ ಇಡಿ ಜಪ್ತಿ ಮಾಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಅಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಅಂದು ಆಗಿದ್ದೇನು? ಮೇ 29ರಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ. ಮೊದಲಿಗೆ ಶಾಸಕ ನಾಗೇಂದ್ರ ಕಾರಲ್ಲಿ ಸಭೆ. ನಿಗಮ ಎಂಡಿ ಪದ್ಮನಾಭ್, ನೆಕ್ಕಂಟೆ ನಾಗರಾಜ್, ಶಾಸಕ ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ, ದಲಿತ ನಾಯಕಿ ಯಶೋಧಮ್ಮ ಭಾಗಿಯಾಗಿದ್ದಾರೆ. ಏರೋಸ್ಪೇಸ್ ಪಾರ್ಕ್ ಬಳಿ ಮೀಟಿಂಗ್ ಅನ್ನ ನಡೆಸಲಾಗಿದೆಯಂತೆ. ಹಗರಣದಲ್ಲಿ ತನ್ನ ಹೆಸರು ಬಾರದಂತೆ ಸೂಚನೆ ಕೂಡ ಕೊಡಲಾಗಿದೆಯಂತೆ. ಸಚಿವನಾಗಿ ಮುಂದುವರೆದ್ರೆ ನೆರವಿನ ಭರವಸೆ ಕೂಡ ನೀಡಲಾಗಿದೆಯಂತೆ. ನಾಗೇಂದ್ರ ಮನೆಯಿಂದ ಮಹತ್ವದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಲೆಕ್ಟ್ರಾನಿಕ್ ಉಪಕರಣಗಳು ಸೀಸ್ ಮಾಡಿದ್ದಾರೆ. ಹಣ ವರ್ಗಾವಣೆ, ನಿಯಂತ್ರಣ, ಮೇಲುಸ್ತುವಾರಿಯನ್ನ ನಾಗೇಂದ್ರ ವಹಿಸಿಕೊಂಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ತನಿಖೆ ವೇಳೆ ಹೊರಬಿದ್ದಿದೆ. ನಾಗೇಂದ್ರ, ನೆಕ್ಕಂಟಿ ನಾಗರಾಜ್, ನಾಗೇಶ್ವರ್ ರಾವ್ ಸೂಚನೆ ಮೇರೆಗೆ ಸುಮಾರು 187 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿರೋ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಶಾಸಕ ನಾಗೇಂದ್ರ ಸರ್ಕಾರಿ ನಿಧಿ ಲೂಟಿಗೆಂದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿದ್ರು ಅನ್ನೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಇಡಿ ತನಿಖೆಯಲ್ಲಿ ಇನ್ನು ಯಾವೆಲ್ಲ ಮಾಹಿತಿಗಳು ಹೊರ ಬರುತ್ತೋ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.